ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗಿದೆ, ಹಂಗಾಗಿ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಈಗಲೂ ಕೂಡ ಸೇಮ್ ಅದೇ ಮೊಬೈಲಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಅಪ್ಲೋಡಿಂಗೆಲ್ಲ ತುಂಬ ಲೇಟ್ ಆಗ್ತಾಯಿದೆ, ಯಾಕಂದರೆ 4G ಸೆಟ್ ಇದ್ದಿದ್ದು ನನ್ನ ಹತ್ರ. ಹಾಗಾಗಿ ಸ್ವಲ್ಪ ದಿನ ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಹೆಣ್ಮಕ್ಳು ತಪ್ಪದಲ್ಲೇ ಪೂರ್ತಿಯಾಗಿ ವಿಡಿಯೋನ ನೋಡಿ ಇದರಲ್ಲಿ ಏನು ಇಷ್ಟ ಆಯಿತು ಅಂತೇಳಿ ಲಾಸ್ಟಲ್ಲಿ ತಿಳಿಸಿ. ಗಂಡು ಮಕ್ಕಳು ನೋಡ್ತಾ ಇದ್ರು ನಿಮ್ಮ ಅಕ್ಕ ತಂಗಿ ಅಥವಾ ತಾಯಿ ಮಗಳು ಯಾರಿಗಾದ್ರೂ ಸರಿ ಈ ವಿಡಿಯೋನ ತೋರಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದು ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ, ನೋಡ್ಕೋಬೋದು. ಸಿಂಪಲ್ಲಾಗಿ ಕ್ಯಾಬೇಜ್ ರೈಸನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಫಸ್ಟು ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಕ್ಯಾಬೇಜ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ 3 ಮಸಾಲೆನ ಹಾಕ್ಕೊಂಡಿದ್ದೀನಿ. ಅದರಲ್ಲೂ ಖಾರದ ಪುಡಿನೂ ಸೇರಿ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಗರಂ ಮಸಾಲ ಮತ್ತು ಸ್ವಲ್ಪ ಎಗ್ ರೈಸ್ ಮಸಾಲ ಬರುತ್ತಲ್ವ ಅದನ್ನು ಸ್ವಲ್ಪ ಹಾಕ್ಕೊಂಡು ನಾನು ಫ್ರೈ ಮಾಡಿಕೊಂಡು ಅದಕ್ಕೆ ಇವಾಗ ರೈಸ್ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೆಣ್ಮಕ್ಳಿಗೆ ಸ್ಪೆಷಲಿ ಈ ವಿಡಿಯೋ ಅಂತ ಹೇಳಿದ್ದು ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ಈ ರೈಸು ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ಅದನ್ನು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದನ್ನು ಒಂದು ಸಲ ಟ್ರೈ ಮಾಡಿ, ಸಕ್ಕ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಇವಾಗ ನಾನು ಆ ಒಂದು ಏನು ಮಾತನ್ನು ಹೇಳಬೇಕಂತ ಅಂದ್ಕೊಂಡೆ ಅಲ್ವಾ, ಅದನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ತಪ್ಪದಲ್ಲೇ ಪೂರ್ತಿಯಾಗಿ ವಿಡಿಯೋನ ನೋಡಿ, ಯಾಕಂದರೆ ಈ ಥರ ತಪ್ಪನ್ನು ತುಂಬ ಜನ ಮಾಡ್ತಾ ಇರ್ತೀವಿ. ಏನು ಅಂತ ಹೇಳಿ ನಾನು ಯಾಕೆ ಆ ಥರ ತಪ್ಪು ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಂಡೆ ಅನ್ನೋದು ಕೂಡ ಹೇಳ್ತೀನಿ. ಏನಪ್ಪ ವಿಷಯ ಅಂತಂದರೆ, ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಬರು, ಅವ್ರ ಜೊತೆ ನಾನು ಜಾಸ್ತಿ ಇರ್ತಾಯಿದ್ದೆ. ಬಟ್ ವೀಡಿಯೋಸ್ ಏನು ಹಾಕಿಲ್ಲ ಅವ್ರ ಜೊತೆ ಇರುವಾಗ ಅವರು ಹೇಳ್ತಾ ಇದ್ದಿದ್ದು ಏನಪ್ಪ ಅಂತಂದರೆ, ಪೀರಿಯಡ್ ಟೈಮಲ್ಲಿ ಒಂದೇ ದಿನಕ್ಕೆ ಪೀರಿಯಡ್ ಸ್ಟಾಪ್ ಆಗ್ತಾಯಿದೆ ಅಂತ. ನಾನು ಅವಾಗಿಂದನೂ ಹೇಳ್ತಾನೆ ಬಂದೆ, ಹಾಸ್ಪಿಟಲಿಗೆ ತೋರಿಸ್ಕೊಳ್ಳಿ, ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದ್ದರೆ ಗೊತ್ತಾಗ್ಬಿಡುತ್ತೆ ಅಂತ. ಅವರು ಅದನ್ನು ಏನು ಅವಾಯ್ಡ್ ಮಾಡ್ತಾ ಬಂದರು. ಯಾಕಂದರೆ ಈಗ ನನ್ನ ಹತ್ರ ಶೇರ್ ಮಾಡ್ಕೊಂಡಂಗೆ ಇನ್ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳುವಾಗ ಅವರು ಹೇಳಿರೋದೇನು ಅಂತಂದರೆ, ನೀವೇ ಲಕ್ಕಿ, ಒಂದೇ ದಿನಕ್ಕೆ ಸ್ಟಾಪ್ ಆಗುತ್ತೆ, ನಾವು 3-4 ದಿನದವರೆಗೂ ಆ ಒಂದು ಇದನ್ನು ಅನುಭವಿಸ್ಬೇಕಲ್ಲ ಅಂತೇಳಿ ಹೇಳಿರೋದು ಒಂದು ಮಾತಿಗೆ ಅವರು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಬಂದಿರೋದು. ಅಂದರೆ ಅದೇ ಮಾತಿಗೆ ಅಂತ ನಾನು ಹೇಳೋದಕ್ಕಾಗಲ್ಲ, ಬಟ್ ಅವ್ರು ಹಂಗೆ ಅಂದ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿರೋದು. ಅದನ್ನು ಅವಾಯ್ಡ್ ಮಾಡ್ಕೊಂಡ್ಬಂದು ಹಾಸ್ಪಿಟಲಿಗೆ ತೋರಿಸ್ಲಿಲ್ಲ. ಈಗ ಲಾಸ್ಟ್ 1 ಮಂತಲ್ಲಿ ಪೀರಿಯಡ್ ಆಗುವಾಗ ಏನಾಯಿತು ಅಂತಂದರೆ, ಒಂದಿನ ಪೀರಿಯಡ್ ಆಗೋದು, ಒಂದಿನ ಸ್ಟಾಪ್ ಆಗೋದು, ಮತ್ತು ನೆಕ್ಸ್ಟ್ ಒಂದು 2 ಡೇಸ್ ಬಿಟ್ಟು ಮತ್ತೆ ಸ್ವಲ್ಪ ಆಗೋದು, ಈ ಥರ ಆಗ್ತಾ ಅವರಿಗೆ ಕೊನೆಗೆ ಹೊಟ್ಟೆ ನೋವೆಲ್ಲ ಸ್ಟಾರ್ಟ್ ಆಯಿತು ಅಂತ ಹೇಳಿಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ದರು. ಹಾಸ್ಪಿಟಲಲ್ಲಿ ಫುಲ್ಲು ಏನು ಹೊಟ್ಟೆ ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿ ನೋಡಿ, ಅದರಲ್ಲೆಲ್ಲ ರಿಪೋರ್ಟಲ್ಲೆಲ್ಲ ನಾರ್ಮಲ್ ಇದೆ, ಏನಿಲ್ಲ. ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದೀರಾ, ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ಅದು ಲಿವರಿಗೆಲ್ಲನೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಟ್ಯಾಬ್ಲೆಟ್ ಮಾತ್ರ ಕೊಟ್ಟು ಕಳಿಸಿದ್ರು ಅಷ್ಟೇ. ಆ ಟ್ಯಾಬ್ಲೆಟ್ಸ್ ತೊಗೊಂಡು ಇನ್ನು ಆ ಟ್ಯಾಬ್ಲೆಟ್ಸ್ ಇವತ್ತು ತೊಗೊಂಡಿದ್ದಾರೆ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗೇ ಸ್ವಲ್ಪ ಅವರು ತಲೆ ಸುತ್ತಿ ಎಲ್ಲ ಬಿದ್ದು ಹೊಟ್ಟೆ ನೋವೆಲ್ಲ ಜಾಸ್ತಿ ಆಗಿ ಮತ್ತೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ, ಹಾಸ್ಪಿಟಲಲ್ಲಿ ಬೆಳಿಗ್ಗೆ 6 ಗಂಟೆಗೇ ಕರ್ಕೊಂಡು ಹೋಗಿರೋದು. ಆಮೇಲೆ ಸ್ಕ್ಯಾನಿಂಗ್ ರಿಪೋರ್ಟ್ ಮತ್ತೆ ಸ್ಕ್ಯಾನ್ ಮಾಡಬೇಕು, ಸ್ಕ್ಯಾನಿಂಗ್ ರಿಪೋರ್ಟ್ ಬರೋವರೆಗೂ ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿ, ಯಾಕಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವಿತ್ತು ಅವರಿಗೆ, ಅಷ್ಟು ಬಿದ್ದು ಒದಾಡ್ತಾ ಇದ್ದಿದ್ದು. ನನಗಂತೂ ಕಣ್ಣಲ್ಲೇ ನೀರು ಬರ್ತಾಯಿತ್ತು ಅವ್ರನ್ನ ನೋಡುವಾಗ. ಆ ಸಿಚುವೇಶನ್ ನೋಡಿದೆ ನನಗೆ ಈಗಲೂ ಹೇಳ್ತಾ ಇದ್ದರೆ ಮೈಯೆಲ್ಲ, ಕೈಯಲ್ಲೆಲ್ಲ ಇದೆಲ್ಲ ಏನು ರೋಮ ಎಲ್ಲ ರೋಮಾಂಚನ ಆಗುತ್ತೆ ಅಂತಲ್ಲ, ಆ ಥರ ಆಗ್ತಾಯಿದೆ ಮೈಯಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಹೆಣ್ಮಕ್ಳು ಇದೇ ತಪ್ಪನ್ನು ಮಾಡೋದು, ಒಂದೇ ದಿನಕ್ಕೆ ಮುಗಿಯುತ್ತಲ್ಲ, ಬಿಡು ಅದು ಯಾರು ಅನುಭವಿಸ್ತಾರೆ, ಆಗಲಿ ಬಿಡು, ಈ ಥರ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ಕೊಳ್ಳೋರು ತುಂಬ ಜನ ಇರ್ತಾರೆ. ಯಾಕಂದರೆ ನೀವೇ ಲಕ್ಕಿ ಅಂತ ಹೇಳಿದ್ರಲ್ವ, ಆ ಥರದವರು ತುಂಬ ಜನ ಇರ್ತೀರಾ ಅಂತ ಹೇಳಿ ನನಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು. ದಯವಿಟ್ಟು ಆ ಥರ ಲಕ್ಕಿ ಅಂತ ಏನೂ ಅಂದ್ಕೊಳ್ಳೋಕೆ ಹೋಗಬೇಡಿ, ಅದು ಲಕ್ಕಿ ಅಲ್ಲ. ಈ ಥರ ಒಂದು ಸಿಚುವೇಶನ್ನ ನೀವು ಅನುಭವಿಸ್ಬೇಕಾಗುತ್ತೆ. ಆ ಥರ ಹಾಸ್ಪಿಟಲ್ಗೆ ಹೋದ್ಮೇಲೆ ಅದು ಸ್ಕ್ಯಾನಿಂಗ್ ಎಲ್ಲ ಮಾಡಿ, ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಮೇಲೆ ಅವ್ರಿಗೆ ಹೇಳಿರೋದು, ಗರ್ಭಕೋಶದಲ್ಲಿ ನಾವು ಏನು ಪೀರಿಯಡ್ ಆಗ್ತಾ ಇದ್ದಿದ್ದು ಅವ್ರಿಗೆ ಒಂದೇ ದಿನಕ್ಕೆ ಸ್ಟಾಪ್ ಆಗ್ತಾಯಿತ್ತಲ್ವ, ಇನ್ನು ಮಿಕ್ಕಿರೋ ಡೇಸ್ ಎಲ್ಲ ಏನು ಅದು ಹೊರಗಡೆ ಬರಬೇಕಿತ್ತೋ ಎಲ್ಲನೂ ಒಂದು ಗರ್ಭಕೋಶದಲ್ಲೇ ಎಲ್ಲ ಸ್ಟಾಕ್ ಆಗಿಬಿಟ್ಟು ಅದು ಏನು ಒಡ್ಕೊಂಡು ಎಲ್ಲ ಆಚೆ ಬಂದು ಸ್ವಲ್ಪ ಇನ್ಫೆಕ್ಷನ್ ಥರ ಎಲ್ಲ ಆಗಿ ಆ ಥರ ಅವರಿಗೆ ಹೊಟ್ಟೆ ನೋವು ಬಂದಿರೋದು ಅಂತ ಹೇಳಿಬಿಟ್ಟು ಕೊನೆಗೆ ಗರ್ಭಕೋಶನೇ ತೆಗಿಬೇಕು ಅಂತ ಹೇಳಿ ಇಷ್ಟು ಚಿಕ್ಕ ಏಜಲ್ಲಿ ಬೇಡ ಅಂತ ಹೇಳಿ ಮತ್ತೆ ಸ್ಟಾಪ್ ಮಾಡಿ, ಬರೀ ಅದರಲ್ಲಿ ಏನು ಇದೆಲ್ಲ ಇತ್ತಲ್ವ ಅದನ್ನೆಲ್ಲ 2 ಲೀಟರಷ್ಟು ಒಂದು ಏನದು ಬ್ಲಡ್ದು ಇರುತ್ತಲ್ವ,
ಎಲ್ಲದನ್ನು ಸ್ಟಾಕ್ ಏನಿತ್ತು ಅದನ್ನೆಲ್ಲನೂ 2 ಲೀಟರಷ್ಟು ಆಚೆ ತೆಗೆದಿದ್ದಾರೆ. ಹೊಟ್ಟೆಲಿ 3 ಹೋಲನ್ನು ಮಾಡಿ ಪೈಪನ್ನು ಹಾಕಿ ಆಚೆ ತೆಗೆದಿರೋದು. ಅದನ್ನು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಇನ್ನು ಅನುಭವಿಸೋರು ಯಾವ ರೀತಿ ಅನುಭವಿಸ್ತಾ ಇರ್ಬೋದು ಅಂತೇಳಿ ಒಂದ್ಸಲ ಇಮೇಜ್ ಮಾಡ್ಕೊಳ್ಳಿ. ಇದನ್ನು ಅದಕ್ಕೆ ಹೇಳಿದ್ದು, ಗಂಡು ಮಕ್ಕಳೇ ನೋಡ್ತಾಯಿದ್ರು, ನಿಮ್ಮ ತಾಯಿ ಆಗಲಿ, ನಿಮ್ಮ ಮಗಳಾಗಲಿ, ಅಕ್ಕ ತಂಗಿಯರಾಗಲಿ, ಯಾರೇ ಆಗಲಿ ಮನೇಲಿ ಹೆಣ್ಮಕ್ಳಿದ್ದಾರೆ ಅಂದರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ಒಂದ್ಸಲ ನೋಡೋದಕ್ಕೆ ಹೇಳಿ. ಈ ಒಂದು ನಾನು ಏನು ಹೇಳ್ತಾ ಇದ್ದೀನಿ ಅದು ಹೆಣ್ಮಕ್ಳಿಗೆ ಮಾತ್ರನೇ ಅರ್ಥ ಆಗೋದಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತೀನಿ. ಹಂಗಾಗಿ ಈ ಥರ ಏನೇ ಪ್ರಾಬ್ಲಮ್ಸ್ ಬಂದ್ರೂ ದಯವಿಟ್ಟು ನೆಗ್ಲೆಕ್ಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ನಾನು ಕೂಡ ಹೊಟ್ಟೆ ನೋವುದು ಒಂದು ವಿಡಿಯೋ ಹಾಕಿದ್ದೆ. ನಾನು ಟ್ಯಾಬ್ಲೆಟ್ ಇಲ್ದಲೇ ನನ್ನ ಜೀವನ ಮಾಡೋಕ್ಕೆ ಆಗ್ತಿಲ್ಲ, ಪ್ರತಿ ತಿಂಗಳು ಟ್ಯಾಬ್ಲೆಟ್ ತೊಗೊಳ್ಳೇಬೇಕು, ಚಾಲೆಂಜಾಗಿ ತೊಗೊಂಡ್ರೂ ಕೂಡ ನಾನು ಟ್ಯಾಬ್ಲೆಟ್ ಇಲ್ದಲೇ ಆ ಒಂದು ದಿನನ ಕಳೆಯೋದಕ್ಕೆ ಆಗಿಲ್ಲ ಅಂತೇಳಿ ಒಂದು ವಿಡಿಯೋನ ಮಾಡಿದ್ದೆ. ಆವಾಗ ಹೇಳಿದರು, ಒಂದೊಳ್ಳೆ ಕಂಟೆಂಟ್ ಇರೋ ವಿಡಿಯೋನ ಮಾಡೋದು ಬಿಟ್ಟು ಈ ಥರ ಏನು ಪೇಯ್ನ್ ಇಲ್ದಲೇ ಚಾಲೆಂಜು ಇದೆಲ್ಲ ಅಂತೇಳಿ ಎಲ್ಲ ಒಬ್ಬರು ಕಮೆಂಟ್ ಮಾಡಿದರು. ಆದರೆ ನಾನು ಹೇಳೋದಕ್ಕೆ ಇಷ್ಟಪಡೋದು ಏನಪ್ಪ ಅಂತಂದರೆ, ನನ್ನ ಥರದವರು ಕೂಡ ತುಂಬ ಜನ ಇರ್ತಾರೆ. ಆ ಥರ ಅಷ್ಟೊಂದೆಲ್ಲ ಅವಾಯ್ಡ್ ಮಾಡಿದ್ರೂ ಕೊನೆಗೆ ಟ್ಯಾಬ್ಲೆಟ್ ತಿನ್ನಲೇಬೇಕು ಅಂತೇಳಿ. ಅದನ್ನು ನಾನು ಅವ್ರ ಸಿಚುವೇಶನ್ ನಾನೇನು ನೋಡ್ತಾ ಇದ್ದೆ ಹಾಗೆಯೇ ನನ್ನ ಸಿಚುವೇಶನ್ ಅವರು ಕೂಡ ನೋಡಿಬಿಟ್ಟು ಇವಾಗ ಅವ್ರು ಹೇಳ್ತಾ ಇರೋದು ಒಂದು ಮಾತು ಅಂತಂದರೆ, ನಿಜ ಹೇಳ್ತೀನಿ, ಅವಾಯ್ಡ್ ಮಾಡೋಕ್ಕೆ ಹೋಗಬೇಡ, ಫಸ್ಟ್ ಹಾಸ್ಪಿಟಲಿಗೆ ತೋರಿಸ್ಕೊ ಏನು ಎತ್ತ ಅಂತ ಗೊತ್ತಾಗುತ್ತೆ ಅಂತ. ನನಗೂ ಅವರು ನೋಡಿದ ಮೇಲೆ ಹಾಗೆ ಅನ್ನಿಸ್ತಿರೋದು. ಸದ್ಯದರಲ್ಲೇ ನಾನು ಕೂಡ ಒಂದು ಒಳ್ಳೆ ಹಾಸ್ಪಿಟಲ್ಗೆ ತೋರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಚಿಕ್ಕದೇ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇರುತ್ತೆ ಮೇಲೆ ನೋಡೋದಕ್ಕೆ, ಬಟ್ ಅದು ಒಳಗಡೆ ಇಷ್ಟೆಲ್ಲ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ ಅಂತಂದರೆ ಹೆಂಗಿರುತ್ತೆ ಅಲ್ವಾ. ಇದನ್ನು ಬಿಟ್ಟು ಬೇರೆ ಯಾವ ಥರ ಪ್ರಾಬ್ಲಮ್ಸೇ ಇದ್ರೂ ಕೂಡ ನೀವು ಫಸ್ಟು ಒಂದು ಸಲ ಚೆಕಪ್ಪನ್ನು ಮಾಡಿಸ್ಕೊಳ್ಳಿ. ಒಂದು ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ಪನ್ನು ಮಾಡಿಸ್ಕೊಳ್ಳಿ. ಯಾಕಂದರೆ ಹಿಂದಿನ ದಿನ ನಾರ್ಮಲ್ ಅಂತ ಬಂದಿರೋದು ರಿಪೋರ್ಟಲ್ಲಿ ನೆಕ್ಸ್ಟ್ ಡೇಗೆ ಮತ್ತು ಈ ಥರ ಯಾಕೆ ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ ಆಯಿತು ಅನ್ನೋದೊಂದು ಪ್ರಶ್ನೆಯಾಗಿ ಹಾಗೆ ಉಳಿದಿದೆ ಅಂತ ಹೇಳ್ಬೋದು. ಅದಕ್ಕೇನಾದರೂ ಆನ್ಸರ್ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಇದಿಷ್ಟು ಆಗಿರೋ ಕತೆ. ಯಾಕಂದರೆ ನಾನು ಅವರು ಫುಲ್ ಕ್ಲೋಸಾಗಿದ್ದರಿಂದ ಅವರ ಒಂದು ನೋವನ್ನ ನನಗೆ ಏನು ನೋಡೋದಕ್ಕೆ ಆಗಲಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಫುಲ್ ಆ್ಯಕ್ಟಿವ್, ನನ್ನನ್ನು ನೋಡ್ತಾ ಇರ್ತೀರಲ್ವ, ನಾನು ಅದರಲ್ಲಿ ಒಂದು 50% ಇಲ್ಲ ಅಂತ ಅಂದ್ಕೋಬೋದು. ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ. ನನ್ನ ಥರನೇ ಅವ್ರಿಗೂ ತಲೆನೋವೆಲ್ಲ ಬರ್ತಾ ಇರುತ್ತೆ ಸಿಕ್ಕಾಪಟ್ಟೆ. ಆದ್ರೂ ಅವರು ಫುಲ್ ಆ್ಯಕ್ಟಿವ್ ಆಗಿದ್ದಂಥವ್ರು ಇವತ್ತು ಆಪ್ರೇಷನ್ ಆಗಿದೆ, ಮಲಗಿದ್ದಾರೆ ಅಂತ ಅಂದರೆ ನನಗಂತೂ ನಿಜ ಅದು ಒಂಥರ ಸಹಿಸ್ಕೊಳ್ಳೋಕ್ಕೆ ಆಗದೇ ಇರೋವಂಥದ್ದು. ನಾನು ಅವ್ರ ಮನೆಗೆ ಹೋಗ್ತಾಯಿದ್ದೆ, ಅವ್ರು ನಮ್ಮ ಮನೆಗೆ ಬರ್ತಾಯಿದ್ರು. ಇಷ್ಟು ಚೆನ್ನಾಗಿರ್ತಾಯಿತ್ತು ದಿನ. ಈ ಒಂದು ಬೇಜಾರು ಕೂಡ ಇತ್ತು, ನನಗೆ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಆದರೆ ಈ ಒಂದು ವಿಷಯನ ನಾನು ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತು. ಹಂಗಾಗಿ ನಾನು ಈ ವಿಷಯನ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಷಯದ ಬಗ್ಗೆ ಒಂದು ಒಳ್ಳೆ ಕಮೆಂಟನ್ನು ಮಾಡಿ, ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತೇಳಿ ಮಾಡಿರೋದ್ರಿಂದ ಯಾರಿಗಾದರೂ ಹೆಲ್ಪ್ ಆಯಿತಾ ಏನು ಎತ್ತಾ ಅಂತೇಳಿ ಒಂದು ಕಮೆಂಟನ್ನು ಮಾಡಿ, ನಂಗೆ ಕೂಡ ಖುಷಿ ಆಗುತ್ತೆ. ಫಸ್ಟ್ ನಾನು ಕೂಡ ಅದನ್ನೇ ಡಿಸೈಡ್ ಮಾಡಿದ್ದೀನಿ. ನೀವೇನು ಡಿಸೈಡ್ ಮಾಡಿದ್ರಿ ಅನ್ನೋದು ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.